ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಅಲ್ವಾ? ಮತ್ತು ಇವತ್ತಿನ ನೋಡಿ ಬ್ರೇಕ್ಫಾಸ್ಟಿಗೆ ತೋರಿಸ್ತಾ ಇದ್ದೇನೆ. ಬೆಳಿಗ್ಗೆ ವೀಡಿಯೋ ಮಾಡ್ತಾ ಇದ್ದೇನೆ ನಾನು. ಇವಾಗ ಅಮ್ಮ ನೋಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ, ಕಡುಬು ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಇವತ್ತು ಇಲ್ಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ, ಎಲ್ಲ ಅಮ್ಮನೇ ಮಾಡ್ತಾರೆ. ಅಮ್ಮನ ಕೈ ರುಚಿ ಇವತ್ತು ನೋಡುವ ಅಂತ. ನಮ್ಮ ಕೈ ಇದ್ದೆ ತಿಂದು ತಿಂದು ಎಲ್ಲ ನಮಗೆ ಬೋರ್ ಆಗಿದೆ ಅಲ್ವಾ? ಹಾಗೆ ಕೆಲವೊಮ್ಮೆ ನಮಗೆ ಕೂಡ ರೆಸ್ಟ್ ಬೇಕಂತ ಅನಿಸ್ತಲ್ವಾ? ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆಲ್ಲ ಸ್ವಲ್ಪ ದಾಚಿನ ಕೂಡ ಆಗ್ತದೆ. ಹಾಗೆ ಇವಾಗ ನೋಡಿ ಅಮ್ಮ ಕಡುಬು ಮಾಡ್ತಾ ಇದ್ದಾರೆ ನೋಡಿ ಅಂತೆ, ಎಷ್ಟು ಪ್ರೀತಿಯಿಂದ ಎಲ್ಲ ಕಡುಬು ಇರ್ತಾ ಇದ್ದಾರೆ ಅಮ್ಮನವರು ಹಾಗೇನಲ್ವ, ಮನೆಗೆಲ್ಲ ಬಂದರೆ ಪಾಪ ಮನೆಯಲ್ಲಿ ಆಗಲಿ ಅಥವಾ ಹೋದಲ್ಲಿ ಕೂಡ ಆಗಲಿ ಎಷ್ಟು ಕೆಲಸ ಮಾಡ್ತಾ ಇರ್ತಾರಲ್ವ. ಕೆಲವೊಮ್ಮೆ ನಾವು ಕೂತ್ಕೊಂಡಿರುವಾಗ ಅಮ್ಮನವ್ರದ್ದೆಲ್ಲ ನೆನಪಾಗುತ್ತೆ. ಹಾಗೆ ಮತ್ತು ಇವತ್ತಿನ ಬ್ರೇಕ್ಫಾಸ್ಟಿಗೆ ಕಡುಬು ಮಾಡ್ತಾ ಇದ್ದಾರೆ. ಅದಕ್ಕೆ ಚಿಕನ್ ಕರಿ ಉಂಟು, ಅದು ಒಳ್ಳೆಯ ಕಾಂಬಿನೇಷನ್ ಇದೆ. ನಾನು ಸ್ವಲ್ಪ ಪಾತ್ರೆ ಎಲ್ಲ ಉಂಟು, ಅದನ್ನೆಲ್ಲ ಈಗ ವಾಶ್ ಮಾಡ್ತಾ ಇದ್ದೇನೆ. ನೋಡಿ ಇಷ್ಟು ಕಡುಬು ಮಾಡಿದ್ದಾರೆ, ಮತ್ತು ಕೂಡ ಇನ್ನು ಮಾಡ್ತಾ ಇದ್ದಾರೆ ಕಡುಬು. ಹಾಗೆ ಸ್ವಲ್ಪ ಇದ್ದರೆ ಮತ್ತೆ ಕೂಡ ಈವ್ನಿಂಗ್ ಸ್ವಲ್ಪ ಆಗ್ತದಲ್ವ ಏನಾದರೂ, ಹಾಗೆ ಜಾಸ್ತಿಯೇ ಮಾಡ್ತಾ ಇದ್ದಾರೆ ಅಮ್ಮ ಅವರು. ಹಾಗೆ ನಮ್ಮ ಏನಾದರೂ ಮಾಡಿದರೆ ಸ್ವಲ್ಪ ಜಾಸ್ತಿಯೇ ಮಾಡ್ತಾರೆ. ಹಾಗೆ ಮತ್ತು ಮನೆಯಿಂದ ಎಲ್ಲ ಬರುವಾಗ ಬಟ್ಟೆ ಎಲ್ಲ ತಗೊಂಡು ಬಂದಿದ್ದರು, ಬ್ಲ್ಯಾಂಕೆಟ್ ಎಲ್ಲ, ಅದನ್ನೆಲ್ಲ ನಾನು ಮಿಷನಿಗೆ ಹಾಕ್ತಾ ಇದ್ದೇನೆ. ಮತ್ತು ಈಗ ಮಳೆ ಕೂಡ ಅಲ್ವಾ ಜಾಸ್ತಿ. ಹಾಗೆ ನೋಡಿ ಈಗ ನಾನು ಇಲ್ಲಿ ಹಾಲನ್ನು ಬಿಸಿ ಮಾಡ್ತಾ ಇದ್ದೇನೆ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೊಸರು ಹೇಗೆ ಮಾಡೋದು ಅಂತ ಹೇಳಿದರು ಅವರು, ಅಂದರೆ ಬೆಣ್ಣೆ ಹೇಗೆ ಮಾಡೋದು ಅಂತ ಮೊಸರಿಂದ. ನೋಡಿ ಈ ಥರ ಹಾಲನ್ನು ಲೋ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಬೇಕು ಹಾಲು, ಆವಾಗ ಕೆನೆ ಕೂಡ ಆಗ್ತದೆ ಅದರಲ್ಲಿ. ಅದೇ ಫಾಸ್ಟ್ ಇಟ್ಟು ಮಾಡಿದರೆ ನಿಮಗೆ ಕೆನೆ ಕೂಡ ಜಾಸ್ತಿ ಆಗಲ್ಲ. ಮತ್ತು ಅದನ್ನು ಸ್ವಲ್ಪ ಹಾಲೆಲ್ಲ ತೆಗೆದು ಕೆನೆ ಹಾಗೇ ಇಡಬೇಕು. ಮತ್ತು ಫ್ರಿಜ್ಜಲ್ಲಿ ಇಟ್ಟು ಮತ್ತು ಮೊಸರು ಇರ್ತದಲ್ವ ಬಾಟಲಲ್ಲಿ, ಅದಕ್ಕೆ ಸ್ಟೋರೇಜ್ ಮಾಡ್ತಾ ಇರಿ ಒಂದು 10-15 ದಿವಸ. ಹಾಗೆ ಎಲ್ಲ 1 ಮಂತಿಗೋಸ್ಕರ ಹಾಗೆಲ್ಲ ಸ್ಟೋರೇಜ್ ಮಾಡಿ. ನೋಡಿ ನಾನಿಷ್ಟು ಸ್ಟೋರೇಜ್ ಮಾಡಿ ಇಟ್ಟಿದ್ದೇನೆ. ಇವಾಗ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ, ನಾನು ತುಪ್ಪದ್ದು ವಿಡಿಯೋ ಹಾಕಿದ್ದೇನೆ, ಹಾಗೆಯೇ ಬೆಣ್ಣೆ ಹೇಗೆ ಮಾಡೋದು ಅಂತ. ನೋಡಿ ನಾನು ಇದನ್ನು ಮತ್ತೆ ಬೆಣ್ಣೆ ನಿಮಗೆ ಮಾಡುವಾಗ ತೋರಿಸ್ತೇನೆ, ಓಕೆನಾ? ಇವಾಗ ನಾನು ಸ್ಟೋರೇಜ್ ಮಾಡ್ತಾ ಇದ್ದೇನೆ. ನೀವು ಒಂದು 2-3 ದಿನದಲ್ಲಿ ಆ ವಿಡಿಯೋ ಕೂಡ ನಿಮಗೆ ಮಾಡ್ತೇನೆ, ಹೇಗೆ ಬೆಣ್ಣೆ ಮಾಡೋದು ಅಂತ. ಇವಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೇನೆ. ಇಷ್ಟ ಆಗಿದೆ ನೋಡಿ ಅಂತೆ. ಅಂದರೆ ನಮ್ಮ ಮನೆಗೆ ಏನಾದರೂ ಅರ್ಜೆಂಟಿಗೆ ಏನಾದರೂ ತುಪ್ಪ ಎಲ್ಲ ರೆಡಿ ಸಾಕಾಗ್ತದಲ್ವ. ಹಾಗೆ ಈಗ ತುಪ್ಪ ಕೂಡ ರೇಟ್ ಜಾಸ್ತಿ ಇದೆಯಾ ಅಲ್ವಾ? ಹಾಗೆ ಮತ್ತು ಈ ಪ್ಯಾಕೆಟ್ ಹಾಲಿಂದ ಅಲ್ಲ ಆಯಿತಾ, ಇದು ನಾನು ಅಂದರೆ ಒಬ್ಬರು ಮನೆಯಿಂದ ತಂದು ಕೊಡ್ತಾರೆ 1/2 ಲೀಟರ್ ಹಾಲು, ಅದರಲ್ಲಿ ನಾನು ಡೈಲಿ ಮಾಡ್ತಾ ಇರೋದು. ಮತ್ತು ಪ್ಯಾಕೆಟ್ ಹಾಲಲ್ಲಿ ಅಷ್ಟು ಬರೋದಿಲ್ಲ, ಬರ್ತದೆ ನಿಮಗೆ ಸಮೃದ್ಧಿ ಹಾಲು ಅಂತ ಬರ್ತದೆ, ಅದರಲ್ಲಿ ಬರುತ್ತೆ. ಮತ್ತು ಇವಾಗ ನೋಡಿ ಮಧ್ಯಾಹ್ನಕ್ಕೆ ದಾಲ್ ರೆಡಿ ಮಾಡ್ತಾ ಇದ್ದೇನೆ ನಾನು. ಇವತ್ತು ಮಧ್ಯಾಹ್ನ ದಾಲ್ ಮತ್ತು ಫಿಶ್ ಫ್ರೈ ಮಾಡುವ ಅಂತ ಅಪ್ಪ ಸ್ವಲ್ಪ ಮೀನು ಕೂಡ ತಂದಿದ್ದರು. ಹಾಗೆ ಅದು ಇವಾಗ ನೋಡಿ ಫಿಶ್ಶಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಮತ್ತು ಗುರುವಾರ ಈಚೆ ಎಲ್ಲ ಕರೆಂಟ್ ಇರೋದಿಲ್ಲ, ಹಾಗೆ ನಾವು ಏನು ದಾಲ್ ಮಾಡಿದ್ದೇವೆ. ದಾಲ್ ಮತ್ತು ಫಿಶ್ ಫ್ರೈ ಮತ್ತು ಒಳ್ಳೆ ಕಾಂಬಿನೇಷನ್ ಅಲ್ವಾ? ಹಾಗೆ ನೋಡಿ ಫಿಶ್ ನೋಡಿ ಅಂತ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ಮತ್ತು ಈ ಕಡಬದಲ್ಲಿ ಎಲ್ಲ ಆಯಿತಾ ಈ ಫ್ರೆಶ್ ಸಿಗೋದು. ಬರುವಾಗ ಅಪ್ಪ ತಗೊಂಡು ಬಂದಿದ್ದರು. ಮತ್ತು ಇಲ್ಲಿ ರೇಟ್ ಕೂಡ ಜಾಸ್ತಿ ನಿಮಗೆ ಕಡಬದಲ್ಲಿ. ಇವಾಗ ನೋಡಿ ನಾವು ಏನು ಗೊತ್ತಾ, ಇವತ್ತು ಎಲ್ಲರೂ ಸೇರುವಾಗ ಒಂದು ಬಾಲೆಯಲ್ಲಿ ಊಟ ಮಾಡೋದಂದರೆ ಭಾರಿ ಖುಷಿ ನಮಗೆ. ಅದು ಫಸ್ಟು ಕೂಡ ಹಾಗೆ ನಮ್ಮ ತಂಗಿನವರೆಲ್ಲ ಬರುವಾಗ ಒಂದು ಬಾಲೆಯಲ್ಲಿ ಒಂದು ಸಲ ಆದರೂ ಊಟ ಮಾಡಲೇಬೇಕು. ಹಾಗೆ ಅದೇನೋ ಅದರಲ್ಲಿ ಒಂದು ಖುಷಿ ಉಂಟು. ಹಾಗೆ ಮತ್ತು ಹೆಲ್ತಿ ಕೂಡ ಒಳ್ಳೆಯದಲ್ವ. ಮತ್ತು ಬಾಳೆ ಎಲೆ ನಮ್ಮ ಮನೆಯಲ್ಲೇ ಉಂಟು, ಎಲ್ಲಿ ಹೋಗಬೇಕಂತೇನಿಲ್ಲ. ಹಾಗೆ ನೋಡಿ ನಾನು ಕ್ಲೀನ್ ಮಾಡಿ ಎಲ್ಲ ತೆಗಿತಾ ಇದ್ದೇನೆ. ಇವಾಗ ಮಳೆಗೆಲ್ಲ ಅದರಲ್ಲಿ ಹುಳ ಎಲ್ಲ ಇರೋದು ಗೊತ್ತೇ ಆಗೋದಿಲ್ಲ. ಹಾಗೆ ಎಲ್ಲ ನೋಡಿಬಿಟ್ಟು ಎಲ್ಲ ಚೆಕ್ ಮಾಡಿ ಮತ್ತೆ ಎಲ್ಲ ವಾಶ್ ಮಾಡಬೇಕು. ಹಾಗೆ ನೋಡಿ ಈಗ ಎಲೆ ಕೂಡ ಅಷ್ಟು ಚೆಂದ ಇರುವುದಿಲ್ಲ, ಹಾಗೆ ಬೇಕಾದದ್ದು ಮಾತ್ರ ನಾನು ಎಲ್ಲ ಕಟ್ ಮಾಡಿ ನೋಡ್ತಾ ಇದ್ದೇನೆ ನೋಡಿ ಅಂತೆ.
2,000 years later. ಇವಾಗ ನನಗೆ ಅಪ್ಪ ಸಂಜೆ ಬರುವಾಗ ಟೀ ಇಷ್ಟೆಲ್ಲ ತಿಂಡಿ ಟೀ ಕೂಡ ತರ್ತಾರೆ. ಆಯಿತು. ಇವಾಗ ನೋಡಿ ಅಪ್ಪ ಬರುವಾಗ ಇದರೊಳಗೆ ತುಂಬ ಇನ್ನೂ ತಿಂಡಿ ಎಲ್ಲ ಎರಡು ಮೂರು ತಂದಿದ್ದಾರೆ. ಬರುವ ಇವಾಗ ಟೀ ಕಟ್ಟಿತ್ತು. ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ನಾನು ಟೀ ಕುಡಿಯೋದಕ್ಕೆ. ಇದೆಲ್ಲ ಖಾಲಿ ಆಯಿತು. ನೋಡಿ ಅಂತೆ ಎಲ್ಲ ಬೇರೆ ಬೇರೆ ಐಟಮ್ ಮಾಡಿ ಮಾಡ್ಕೊಂಡು ತರ್ತಾರೆ ಅಪ್ಪ. ತಂದಿದ್ದಾರೆ. ನೋಡಿ ಇವತ್ತು ಸ್ವೀಟ್ ಏನು ತರಲಿಲ್ಲ, ಇಲ್ಲದ್ರೆ ಜಾಸ್ತಿ ಸ್ವೀಟೆಲ್ಲ ತರ್ತಾರಪ್ಪ. ನನಗೆ ಸ್ವೀಟ್ ತುಂಬ ಇಷ್ಟ. ಹಾಗೆ ನೋಡಿ ಪುರಿ ಇದೆಲ್ಲ ಎಂತೆಲ್ಲ ತಂದಿದ್ದಾರೆ. ಮತ್ತು ಇದೆಲ್ಲ ಸ್ವಲ್ಪ ಈಗ ಖಾಲಿ ಕೂಡ ಆಯ್ತು. ಈಗ ಮಕ್ಕಳೆಲ್ಲ ತಿಂದು ಇವಾಗ ಒಂದು ಟೀ ತುಂಬ ಎಲ್ಲ ಐಟಮ್ ಮಾಡಿ ತರ್ತಾರೆ. ಅದನ್ನೆಲ್ಲ ಇಲ್ಲಾಂದರೆ ಸ್ವೀಟ್ ತಿಂದು ಕೂಡ ತರ್ತಾರೆ. ನನಗೆ ಮತ್ತು ಸ್ವೀಟ್ ಇಷ್ಟ ಆಯ್ತು, ಅದು ನೈಟಿಗೆಲ್ಲ ಕೂಡ ತರ್ತಾರೆ. ಡಿನ್ನರೆಲ್ಲ ರೆಡಿ ಮಾಡಬೇಕಲ್ಲ. ಇವತ್ತೇನು ಸ್ವೀಟ್ ತರಲಿಲ್ಲ, ಇದೆಲ್ಲ ತಂದಿದ್ದಾರೆ. ಮತ್ತು ಇವತ್ತು ನೈಟ್ ನಾನೇನು ರೈಸ್ ಏನು ಮಾಡೋದಿಲ್ಲ, ಇವತ್ತು ಚಪಾತಿ ಮಾಡಬೇಕಂತ ಇದ್ದೇನೆ. ಇವಾಗ ನಾನು ಚಪಾತಿಗೆ ರೆಡಿ ಮಾಡ್ತಾ ಇದ್ದೇನೆ. ನೈಟಿಗೆ ರೈಸ್ ಯಾವುದು ಮಾಡೋದಿಲ್ಲ, ಸ್ವಲ್ಪ ಮಧ್ಯಾಹ್ನದ್ದೇ ಉಂಟು ರೈಸು. ಮತ್ತು ಚಿಕನ್ ಸುಕ್ಕ ಕೂಡ ಒಂದು ಮಾಡಿ, ಚಪಾತಿ ಮತ್ತು ಚಿಕನ್ ಸುಕ್ಕ ಒಳ್ಳೆಯದಾಗ್ತದೆ ನೈಟಿಗೆ. ಹಾಗೆ ಚಪಾತಿ ಸಾಕು ಅಂತ ಹೇಳಿದರೆ ಎಲ್ಲರೂ ಕೂಡ. ಮತ್ತು ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವ್ಲಾಗಿಗೋಸ್ಕರ ಕಾಯ್ತಾ ಇರಿ. ಒಳ್ಳೆ ಒಳ್ಳೆಯ ವೀಡಿಯೋ ಇರುತ್ತೆ ನಿಮ್ಮೊಟ್ಟಿಗೆ ನಾನು ಸಿಗ್ತೇನೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್.